ಸಾಕಾರವಾಗಲಿ. ಇಂದಿನ ತಾರೀಕಾಗಿದೆ 22/11/25. मीठे बच्चे, सबको ये खुशखबरी सुनाओ कि अब डीटी ಡೈನಾಸ್ಟಿ ಸ್ಥಾಪನೆ हो रही है. ತಂದೆ ತಿಳಿಸ್ತಾರೆ, ಮಧುರದ ಮಕ್ಕಳೇ, ಎಲ್ಲರಿಗೂ ಈ ಖುಷಿಯ ಸಮಾಚಾರವನ್ನು ತಿಳಿಸಿ, ಈಗ ದೈವಿ ರಾಜಸ್ಥಾನ ಸ್ಥಾಪನೆಯಾಗ್ತಾ ಇದೆ. जब वाइसलेस वर्ल्ड होंगी तब बाकी सब विनाश हो जाएगा. ಯಾವಾಗ ನಿರ್ವಿಕಾರಿ ಪ್ರಪಂಚ ಆಗತ್ತೆ ಆಗ ಎಲ್ಲವೂ ವಿನಾಶ ಆಗ್ಬಿಡುತ್ತೆ. ಪ್ರಶ್ನೆ ಆಗಿದೆ, ರಾವಣ का ಶಾಪ कब मिलता? ಶಾಪಿತ होने की निशानी क्या? ರಾವಣನ ಶಾಪ ಯಾವಾಗ ಸಿಗತ್ತೆ? ಶಾಪಿತರಾಗುವ ಚಿಹ್ನೆ ಏನು? ಉತ್ತರ ಆಗಿದೆ, जब तुम दे अभिमानी बनते हो तब रावण का शाप मिल जाता. शापित आत्माएं कंगाल विकारी बन जाती, नीचे उतरती जाती. ಯಾವಾಗ ತಾವು ದೇಹದ ಅಭಿಮಾನದಲ್ಲಿ ಬರ್ತೀರಾ ಆಗ ರಾವಣನ ಶಾಪ ಸಿಗತ್ತೆ. ಶಾಪಿತ ಆತ್ಮಗಳು ವಿಕಾರಿಗಳಾಗ್ಬಿಡ್ತಾರೆ, ಕೆಳಗಡೆ ಇಳಿತಾ ಬರ್ತಾರೆ. ಆ ಬಾಬಾ ಸೆ वर्षा लेने के लिए देही अभिमानी बनना, अपनी दृष्टि वृत्ति को पावन बनाना. ಈಗ ತಂದೆಯಿಂದ ಆಸ್ತಿ ಪಡೆಯಕ್ಕೋಸ್ಕರ ಆತ್ಮ ಅಭಿಮಾನಿಗಳಾಗಿ ತಮ್ಮ ದೃಷ್ಟಿ ವೃತ್ತಿಯನ್ನ ಪಾವನವಾಗಿ ಮಾಡಿಕೊಳ್ಳಿ. ओम शांति. रूहानी बाप बैठ रूहानी बच्चों को 84 जन्मों की कहानी सुनाते. ये तो समझते हो सभी तो 84 जन्म नहीं लेते होंगे. ಆತ್ಮಿಕ ತಂದೆ ಕುತ್ಕೊಂಡು ಆತ್ಮೀಯ ಮಕ್ಕಳಿಗೆ 84 ಜನ್ಮದ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಇದಂತೂ ಅರ್ಥ ಮಾಡ್ಕೊಂಡಿರ್ಬೋದು, ಎಲ್ಲರೂ 84 ಜನ್ಮವಂತೂ ಪಡೆಯೋದಿಲ್ಲ. तुम्हें पहले पहले सतयुग आदि में पूज्य देवी देवता थे. भारत में पहले पूज्य देवी देवता धर्म का ही राज्य था. ತಾವೇ ಮೊಟ್ಟ ಮೊದಲು ಸತ್ಯುಗದ ಆದಿಯಲ್ಲಿ ಪೂಜ್ಯ ದೇವಿ ದೇವತೆಗಳಾಗಿದ್ದರು. ಭಾರತದಲ್ಲಿ ಮೊಟ್ಟ ಮೊದಲು ಪೂಜ್ಯ ದೇವಿ ದೇವತಾ ಧರ್ಮದ ರಾಜ್ಯ ಇತ್ತು. लक्ष्मी नारायण का राज्य था तो जरूर डायनास्टी होंगी, राजाई घराने के मित्र संबंधी भी होंगे. ಲಕ್ಷ್ಮೀ ನಾರಾಯಣರ ರಾಜ್ಯ ಇದ್ದಾಗ ಖಂಡಿತ ರಾಜಧಾನಿ ಇತ್ತು. ರಾಜ್ಯದ ಪರಿವಾರ ಮಿತ್ರ ಸಂಬಂಧಿಗಳು ಎಲ್ಲರೂ ಇದ್ರು. ಪ್ರಜಾ ಭೀ ಹೋಂಗಿ ಏ ಜೈಸೆ ಏಕ್ ಕಹಾನಿ ಹೈ. ಪ್ರಜೆಗಳು ಇರ್ತಾರೆ, ಇದು ಒಂದು ರೀತಿ ಕಥೆಯಾಗಿದೆ. 5000 वर्ष पहले भी इसका राज्य था, ये स्मृति में लाते. भारत में आदि सनातन देवी देवता धर्म का राज्य था. 5000 ವರ್ಷದ ಮೊದಲು ಇವರ ರಾಜ್ಯ ಇತ್ತು, ಇದು ಸ್ಮೃತಿಯನ್ನ ನೀಡಲಾಗ್ತಾ ಇದೆ. ಭಾರತದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮದ ರಾಜ್ಯ ಇತ್ತು. ये बेहद का बाबा बैठ समझाते, जिसको ही नॉलेजफुल कहा जाता. ನಾಲೆಜ್ किस चीज की? ಅನಂತವಾದ ತಂದೆ ಕುತ್ಕೊಂಡು ಇದನ್ನ ತಿಳಿಸ್ತಾ ಇದ್ದಾರೆ. ಇದಕ್ಕೆ ಜ್ಞಾನ ಅಂತ ಹೇಳ್ಬೋದು. ಮತ್ತೆ ಜ್ಞಾನ ಯಾವುದು ಆಗಿದೆ? मन समझते ये सबके अंदर को कर्म विकर्म को जानने वाला, परंतु अभी बाबा समझाते हर एक आत्मा को अपना अपना पाठ मिला है. ಮನುಷ್ಯರು ಅನ್ಕೊಂತಾರೆ ಇವರು ಎಲ್ಲರ ಆಂತರ್ಯದಲ್ಲಿರುವ ಕರ್ಮ ವಿಕರ್ಮದ ಬಗ್ಗೆ ತಿಳ್ಕೊಂತಾರೆ ಅಂತ. ಆದರೆ ತಂದೆ ತಿಳಿಸ್ತಾರೆ, ಪ್ರತಿಯೊಬ್ಬರು ತಮ್ಮದೇ ಆದ ಪಾತ್ರ ಏನು ಸಿಕ್ಕಿದೆ ಅದನ್ನೇ ಮಾಡ್ತಿದ್ದಾರೆ. सभी आत्माएं अपने परमधाम में रहती, उसमें सारा पाठ भरा है. रेडी मारते हैं कि जाकर कर्म क्षेत्र पर अपना पाठ बजाए. ಎಲ್ಲ ಆತ್ಮಗಳು ಪರಂಧಾಮದಲ್ಲಿ ಇರ್ತಾರೆ, ಇಡೀ ಪಾತ್ರ ಅಲ್ಲಿ ತುಂಬಿರುತ್ತೆ. ರೆಡಿಯಾಗಿ ಕುತ್ಕೊಂತಾರೆ, ಹೋಗಿ ಕರ್ಮ ಕ್ಷೇತ್ರದಲ್ಲಿ ತಮ್ಮ ಪಾತ್ರವನ್ನ ಅಭಿನಯ ಮಾಡೋಣ. ये भी तुम समझते हो हम आत्माएं सब कुछ करती है. आत्माएं कहती ये ಕಟ್ಟಾ ಹೇ ಯೇ ನಮ್ಕೀನ್ ಹೇ. ಇದು ಸಹ ನಮಗೆ ಅರಿವಾಗಿದೆ, ಆತ್ಮಗಳೇ ಎಲ್ಲವನ್ನ ಮಾಡುತ್ತೆ. ಆತ್ಮನೇ ಹೇಳುತ್ತೆ ಇದು ಕಹಿ ಆಗಿದೆ, ಇದು ಉಪ್ಪಿಂದಾಗಿದೆ. ಆತ್ಮ ಹಿ ಸಮಜ್ತಿ ಹಮ್ ಅಭಿ ವಿಕಾರಿ ಪಾಪ ಆತ್ಮಾಯೇ ಹೇ, ಅಸುರಿ ಸ್ವಭಾವ ಹೇ. ಆತ್ಮನೇ ಅರ್ಥ ಮಾಡ್ಕೊಳತ್ತೆ, ಈಗ ಇವರು ವಿಕಾರಿ ಪಾಪ ಆತ್ಮಗಳಾಗಿದ್ದಾರೆ, ಅಸುರಿ ಸ್ವಭಾವದವರಾಗಿದ್ದಾರೆ. आत्मा ही यहाँ कर्म क्षेत्र पर शरीर लेकर सारा पाठ बजाती. तो ये निश्चय करना चाहिए ना, हम आत्मा ही सब कुछ करते हैं.
ಆತ್ಮನೇ ಇಲ್ಲಿ ಕರ್ಮ ಕ್ಷೇತ್ರದಲ್ಲಿ ಬಂದು ದೇಹವನ್ನ ಪಡೆದು ಪಾತ್ರವನ್ನ ಅಭಿನಯ ಮಾಡುತ್ತೆ. ಅಂತ ಮೇಲೆ ಇದು ನಿಶ್ಚಯ ಮಾಡಬೇಕಾಗಿದೆ, ನಾನು ಆತ್ಮ ಎಲ್ಲವನ್ನ ಮಾಡ್ತೀನಿ. अभी बाप से मिलते हैं फिर 5000 वर्ष बाद मिलेंगे, ये भी समझते हो पूज्य और पूजारी पावन और पतित बनते हैं. ಈಗ ತಂದೆ ಸಿಕ್ಕಿದರೆ ಮತ್ತೆ 5000 ವರ್ಷದ ನಂತರ ಸಿಗ್ತಾರೆ. ಇದನ್ನು ತಾವು ಅರ್ಥ ಮಾಡ್ಕೊಂತೀರಾ. ಪೂಜ್ಯ ಮತ್ತು ಪೂಜಾರಿ ಪಾವನ ಮತ್ತೆ ಪತಿತ ಆಗ್ತಾ ಬಂದಿದ್ದೀವಿ. जब पूज्य है तो पतित कोई हो ना सके, जब पुजारी है तो पावन कोई हो ना सके. ಸತ್ಯುಗ್ ಮೇ ಹೈ ಹಿ ಪಾವನ್ ಪೂಜ್ಯ. ಯಾವಾಗ ಪೂಜ್ಯರಿರ್ತಾರೆ ಆಗ ಪತಿತರು ಯಾರೂ ಇರುವುದಿಲ್ಲ, ಯಾವಾಗ ಪತಿತರಿರ್ತಾರೆ ಆಗ ಪಾವನರು ಯಾರೂ ಇರುವುದಿಲ್ಲ. ಸತ್ಯುಗದಲ್ಲಿ ಪಾವನ ಪೂಜ್ಯರಾಗಿರ್ತಾರೆ. जब द्वापर से रावण राज शुरू होता तब सभी पतित पुजारी बनते. शिव बाबा कहते देखो शंकराचार्य भी मेरी ही पुजारी. ದ್ವಾಪರದಿಂದ ರಾವಣ ರಾಜ್ಯ ಆರಂಭ ಆದಾಗ ಎಲ್ಲರೂ ಪತಿತರು ಪೂಜಾರಿ ಆಗ್ತಾ ಬರ್ತಾರೆ. ಶಿವಬಾಬಾ ತಿಳಿಸ್ತಾರೆ, ನೋಡಿ ಶಂಕರಾಚಾರ್ಯರು ನನ್ನ ಪೂಜಾರಿ ಆಗಿದ್ದಾರೆ. ಮೇರೆ ಕೋ ಪೂಜತೆ ಹೇ. ಶಿವ ಕಾ ಚಿತ್ರ ಕೋಯಿ ಕೆ ಪಾಸ್ ಹೀರೆ ಕಾ, ಕೋಯಿ ಕೆ ಪಾಸ್ ಸೋನೆ ಕಾ, ಕೋಯಿ ಕೆ ಪಾಸ್ ಚಾಂದಿ ಕಾ ಹೋತಾ. ನನ್ನನ್ನು ಪೂಜೆ ಮಾಡ್ತಿದ್ದಾರೆ. ಶಿವನ ಚಿತ್ರ ಕೆಲವರ ಹತ್ರ ವಜ್ರದಾಗಿದ್ರೆ, ಕೆಲವರ ಹತ್ರ ಚಿನ್ನದ್ದು, ಕೆಲವರ ಹತ್ರ ಬೆಳ್ಳಿದು ಇರುತ್ತೆ. अब तो पूजा करते हैं, उस पुजारी को पूज्य तो कह नहीं सकते. सारी दुनिया में इस समय पूज्य एक भी हो नहीं सकता. ಈಗ ಯಾರು ಪೂಜೆ ಮಾಡ್ತಾರೆ ಅವರಿಗೆ ಪೂಜಾರಿ ಎನ್ಬೋದು, ಪೂಜ್ಯರು ಅಂತ ಹೇಳಕ್ ಸಾಧ್ಯ ಇಲ್ಲ. ಇಡೀ ಪ್ರಪಂಚದಲ್ಲಿ ಈ ಸಮಯದಲ್ಲಿ ಪೂಜ್ಯರು ಒಬ್ಬರೂ ಇರೋದಕ್ಕೆ ಸಾಧ್ಯ ಇಲ್ಲ. पूज्य पवित्र होते फिर अपवित्र बनते, पवित्र होते हैं नई दुनिया में, ಪವಿತ್ರತಾ ಹಿ ಪೂಜೆ ಜತೆ. ಪೂಜ್ಯ ಪವಿತ್ರರು ಯಾರಿರ್ತಾರೆ ಅವರೇ ಅಪವಿತ್ರರಾಗ್ತಾರೆ. ಪವಿತ್ರರಾಗಿರ್ತಾರೆ ಹೊಸ ಪ್ರಪಂಚದಲ್ಲಿ ಪವಿತ್ರತೆಗೆ ಪೂಜೆ ನಡೆಯುತ್ತೆ. जैसे कुमारी जब पवित्र है तो पूजने लायक है, अपवित्र बनते हैं तो फिर उनके आगे सर झुकाना पड़ता है. ಪೂಜಾ ಕಿ ಕಿತನಿ ಸಾಮಗ್ರಿ ಹೇ. ಯಾವ ರೀತಿ ಕುಮಾರಿ ಯಾವಾಗ ಪವಿತ್ರವಾಗಿರ್ತಾಳೆ ಆಗ ಪೂಜೆಗೆ ಲಾಯಕ್ಕಾಗಿರ್ತಾಳೆ. ಅಪವಿತ್ರವಾದಾಗ ಎಲ್ಲರ ಮುಂದೆ ತಲೆ ಬಗ್ಗಿಸ್ತಾಳೆ. ಪೂಜೆಗೆ ಎಷ್ಟೊಂದು ಸಾಮಗ್ರಿಗಳಿದೆ ಅಲ್ಲ. ಕಹಾ ಮೇ ಪ್ರದರ್ಶನಿ म्यूजियम आदि खोलते हो तो ऊपर में त्रिमूर्ति शिव जरूर चाहिए, नीचे में ये लक्ष्मी नारायण एम ऑब्जेक्ट. ಎಲ್ಲಾದರೂ ಪ್ರದರ್ಶನಿ ಮ್ಯೂಸಿಯಂ ಅನ್ನು ಓಪನ್ ಮಾಡಿದಾಗ ಮೇಲೆ ತ್ರಿಮೂರ್ತಿ ಶಿವ ಖಂಡಿತವಾಗಿರಲಿ, ನಂತರ ಕೆಳಗಡೆ ಈ ಲಕ್ಷ್ಮೀನಾರಾಯಣ ನಿಮ್ಮ ಲಕ್ಷ್ಯವಿರಲಿ. आम ये पूज्य देवी देवता धर्म की स्थापना कर रहे हैं, वहाँ फिर कोई और धर्म नहीं रहता. ನಾವೇ ಪೂಜ್ಯ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ, ಅಲ್ಲಿ ಮತ್ಯಾವುದೇ ಧರ್ಮನೂ ಇರೋದೇ ಇಲ್ಲ. तुम समझा सकते हो, प्रदर्शनी में तो भाषण आदि कर नहीं सकते, समझाने के लिए फिर अलग प्रबंध होना चाहिए. ತಾವು ತಿಳಿಸ್ಕೊಡ್ಬೋದಾಗಿದೆ, ಪ್ರದರ್ಶನಿಯಲ್ಲಿ ಭಾಷಣ ಮಾಡೋದಕ್ಕೆ ಆಗೋದಿಲ್ಲ, ತಿಳಿಸೋಕ್ಕೋಸ್ಕರ ಬೇರೆ ಅರೇಂಜ್ಮೆಂಟನ್ನು ಮಾಡಲಾಗತ್ತೆ. मुख्य बात ये है, हम भारतवासियों को खुशखबरी सुनाते, हम ये राज्य स्थापन कर रहे हैं. ಮುಖ್ಯವಾದ ವಿಷಯ ಆಗಿದೆ, ನಾವೇ ಭಾರತವಾಸಿಗಳು ಖುಷಿಯ ಸುದ್ದಿಯನ್ನು ತಿಳಿಸಬೇಕು, ನಾವು ಈ ರಾಜ್ಯ ಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ. ये डिटी डायनास्टी थे, अब नहीं फिर से इतनी स्थापना होती, और सब विनाश हो जाएगा. सतयुग में जब एक धर्म था तो अनेक धर्म थे ही नहीं. ಯಾವಾಗ ದೈವಿ ರಾಜಧಾನಿ ಇತ್ತು, ಈಗಂತೂ ಇಲ್ವಲ್ಲ, ಮತ್ತೆ ಅದರ ಸ್ಥಾಪನೆ ಆಗ್ತಿದೆ, ಮತ್ತೆಲ್ಲದರ ವಿನಾಶ ಆಗುತ್ತೆ. ಸತ್ಯುಗದಲ್ಲಿ ಒಂದೇ ಧರ್ಮ ಇತ್ತು, ಅನೇಕ ಧರ್ಮ ಅಲ್ಲಿ ಇರೋದೇ ಇಲ್ಲ. अब ये अनेक धर्म मिलकर एक हो जाए, ये तो हो ना सके. ಈಗ ಈ ಅನೇಕ ಧರ್ಮಗಳು ಎಲ್ಲ ಸೇರಿ ಒಂದಾಗ್ಬಿಡ್ಲಿ, ಅದಂತೂ ಆಗೋದಕ್ಕೆ ಸಾಧ್ಯನೇ ಇಲ್ಲ. वो आते ही एक दो की पिछाड़ी है और उद्दी को पाते रहते.
पहला आदि सनातन ದೇವಿ ದೇವತಾ ಧರ್ಮ ಪ್ರಾಯಲೋಪ है. ಅವರು ಒಬ್ಬರು ಇನ್ನೊಬ್ಬರ ಹಿಂದೆ ವೃದ್ಧಿ ಪಡಿತಾ ಇರ್ತಾರೆ. ಮೊಟ್ಟ ಮೊದಲ ಆದಿ ಸನಾತನ ದೇವಿ ದೇವತಾ ಧರ್ಮನೇ ಪ್ರಾಯಲೋಪ ಆಗತ್ತೆ. कोई भी नहीं जो अपने को देवी देवता धर्म का कहला सके, इसको कहा ही जाता विशेश्वर. ಆ ರೀತಿ ಯಾರೂ ಇಲ್ಲ ದೇವಿ ದೇವತಾ ಧರ್ಮ ಅಂತ ಹೇಳ್ಕೊಳೋರು. ಇದಕ್ಕೆ ಹೇಳಲಾಗತ್ತೆ ವಿಕಾರಿ ಪ್ರಪಂಚ. तुम कह सकते हो हम आपको खुशखबरी सुनाते शिव बाबा वॉइसलेस वर्ल्ड ಸ್ಥಾಪನ कर रहे हैं. ತಾವು ಈ ರೀತಿ ತಿಳಿಸ್ಬೋದಾಗಿದೆ, ನಾವು ನಿಮಗೆ ಖುಷಿಯ ಸಮಾಚಾರವನ್ನು ತಿಳಿಸ್ತೀವಿ. ಶಿವಬಾಬಾ ಅವರು ನಿರ್ವಿಕಾರಿ ಪ್ರಪಂಚದ ಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. आप प्रजापिता ब्रह्मा की संतान ब्रह्म कुमार कुमारियां है ना. पहले पहले तो हम भाई भाई है, फिर रचना होती तो जरूर भाई बहन होंगे. ನಾವು ಪ್ರಜಾಪಿತ ಬ್ರಹ್ಮನ ಸಂತಾನ. ಮೊಟ್ಟ ಮೊದಲು ಬ್ರಹ್ಮ ಕುಮಾರ್ ಕುಮಾರಿ ಆಗಿದೆ. ಮೊಟ್ಟ ಮೊದಲು ನಾವು ಸಹೋದರ ಸಹೋದರ, ನಂತರ ರಚನೆ ಆದಾಗ ನಾವು ಸಹೋದರ ಸಹೋದರಿ ಆಗ್ತೀವಿ. सब कहते हैं बाबा हम आपके बच्चे हैं तो भाई बहन की क्रिमिनल आई जा ना सके. ये अंतिम जन्म पवित्र बनना तभी पवित्र विश्व के मालिक सके. ಎಲ್ಲರೂ ಅಂತಿರ್ತಾರೆ, ಬಾಬಾ ನಾವು ನಿಮ್ಮ ಸಂತಾನ ಆಗಿದ್ದೀವಿ, ಸಹೋದರ ಸಹೋದರಿಯಲ್ಲಿ ವಿಕಾರಿ ದೃಷ್ಟಿ ಇರಕ್ಕೆ ಸಾಧ್ಯ ಇಲ್ಲ. ಈ ಅಂತಿಮ ಜನ್ಮ ಪವಿತ್ರರಾಗಬೇಕು, ಆಗ ಮಾತ್ರ ಪವಿತ್ರ ವಿಶ್ವದ ಮಾಲೀಕರಾಗಕ್ಕೆ ಸಾಧ್ಯ. तुम जानते हो गति सदगति दाता है ही एक बाप. पुरानी दुनिया बदलकर जरूर नई दुनिया स्थापन होनी. ತಮಗೂ ಅರಿವಾಗಿದೆ, ಗತಿ ಸದ್ಗತಿ ದಾತ ಒಬ್ಬ ತಂದೆನೆ. ಹಳೆ ಪ್ರಪಂಚ ಪರಿವರ್ತನೆಯಾಗಿ ಖಂಡಿತವಾಗಿ ಹೊಸ ಪ್ರಪಂಚದ ಸ್ಥಾಪನೆ ಆಗಬೇಕು. वो तो भगवान ही करेंगे. अब ये नई दुनिया कैसे क्रिएट करते ये तुम बच्चे जानते. ಅದಂತೂ ಭಗವಂತನೇ ಮಾಡ್ತಾರೆ. ಈಗ ನೀವು ಹೊಸ ಪ್ರಪಂಚದ ಸ್ಥಾಪನೆ ಹೆಂಗ್ ಮಾಡ್ತೀರಾ, ಇದಂತೂ ಮಕ್ಕಳಿಗೆ ಅರಿವಿದೆ ಅಲ್ಲ. अभी पुरानी दुनिया भी है, ये कोई क्लास नहीं हुई. चित्रों में भी ब्रह्मा द्वारा स्थापना, इसका ये बहुत जन्मों के अंत का जन्म है. ಈಗ ಹಳೆ ಪ್ರಪಂಚನೂ ಇದೆ, ಇದೇನು ಸಮಾಪ್ತಿ ಆಗಿಲ್ಲ. ಚಿತ್ರಗಳಲ್ಲಿ ಬ್ರಹ್ಮನ ಮುಖಾಂತರ ಸ್ಥಾಪನೆ ಅಂದರೆ ಇವರ ಅನೇಕ ಜನ್ಮದ ಇದು ಅಂತಿಮ ಜನ್ಮ ಆಗಿದೆ. ब्रह्मा की जोड़ी नहीं, ब्रह्मा की तो अडाप्टेशन है, समझाने की बड़ी युक्ति है. ಬ್ರಹ್ಮನ ಜೋಡಿ ಅಲ್ಲ, ಬ್ರಹ್ಮ ಬಾಬವರು ದತ್ತು ತಗೊಂಡಿದ್ದಾರೆ, ತಿಳಿಸೋದಕ್ಕೆ ಬಹಳ ಯುಕ್ತಿ ಬೇಕು. शिव बाबा ब्रह्मा में प्रवेश कर हमको अपना बनाते, शरीर में प्रवेश करे तब तो कहे मैं आत्मा हूँ तुम हमारे बच्चे हो. ಶಿವ ಬಾಬಾ ಬ್ರಹ್ಮನಲ್ಲಿ ಪ್ರವೇಶ ಮಾಡ್ತಾರೆ, ನಮ್ಮನ್ನ ತನ್ನವರಾಗಿ ಮಾಡ್ಕೊಂತಾರೆ. ಶರೀರದಲ್ಲಿ ಪ್ರವೇಶ ಮಾಡಿದಾಗ ಅಂತಾರೆ, ಏ ಆತ್ಮ ತಾವು ನನ್ನ ಮಕ್ಕಳಾಗಿದ್ದೀರಾ. आत्माएं है ही, फिर ब्रह्मा द्वारा सृष्टि रची जाती तो जरूर ब्रह्म कुमार कुमारी होंगे ना, तो भाई बहन हो गए, दूसरी दृष्टि बदल जाती. ಆತ್ಮಗಳೆಲ್ಲರೂ ಮತ್ತೆ ಬ್ರಹ್ಮನ ಮುಖಾಂತರ ಸೃಷ್ಟಿಯ ರಚನೆ ಮಾಡಲಾಗತ್ತೆ. ಅಂದ ಮೇಲೆ ಅವರು ಬ್ರಹ್ಮ ಕುಮಾರ್ ಕುಮಾರಿ ಆಗ್ತಾರೆ, ಸಹೋದರ ಸಹೋದರಿ ಅಂದರೆ ಬೇರೆ ದೃಷ್ಟಿ ಪರಿವರ್ತನೆ ಆಗುತ್ತೆ. हम शिव बाबा से पावन बनने का वर्षा लेते, रावण से हमको शाप मिलता. ಶಿವ ಬಾಬುವರಿಂದ ನಾವು ಪಾವನರಾಗುವ ಆಸ್ತಿಯನ್ನು ಪಡಿತೀವಿ, ರಾವಣನಿಂದ ನಮಗೆ ಶಾಪ ಸಿಗುತ್ತೆ. अभी हम देही अभिमानी बनते हैं तो बाबा से वर्षा मिलता, दे अभिमानी बनने से रावण का शाप मिलता. ಈಗ ನಾವು ಆತ್ಮ ಅಭಿಮಾನಿ ಆದಾಗ ತಂದೆಯಿಂದ ಆಸ್ತಿ ಸಿಗತ್ತೆ, ದೇಹದ ಅಭಿಮಾನದಲ್ಲಿ ಬಂದಾಗ ರಾವಣನ ಶಾಪ ಸಿಗತ್ತೆ. ಶಾಪ್ ಮಿಲ್ನೆ ಸೆ ನೀಚೆ ಉತರ್ತೆ ಜಾತೆ, ಅಭಿ ಭಾರತ್ ಶಾಪಿತ ಹೇನ. ಶಾಪ ಸಿಕ್ಕದಂಗೆ ಕೆಳಗಡೆ ಇಳಿತಾ ಹೋಗ್ತೀವಿ, ಈಗ ಭಾರತ ಶಾಪಿತ ಆಗಿದೆ. भारत को इतना कंगाल विकारी किसने बनाया, कोई का तो शाप है ना. ಭಾರತ ಇಷ್ಟೊಂದು ಬಡತನ ವಿಕಾರಿ ಆಗ್ಬಿಟ್ಟಿದೆ, ಯಾರೋ ಒಬ್ಬರು ಶಾಪಿತರಾಗಿ ಮಾಡಿರ್ಬೋದಲ್ಲ.
ये है रावण रूपी माया का शाप हर वर्ष रावण को जलाते तो जरूर दुश्मन है ना. ಇದಾಗಿದೆ ರಾವಣ ಅನ್ನುವ ಮಾಯೆಯ ಶಾಪ. ಪ್ರತಿ ವರ್ಷ ರಾವಣನನ್ನ ಸುಡ್ತಾರೆ, ಖಂಡಿತ ಅವರು ಶತ್ರುಗಳಾಗಿದ್ದಾರಲ್ಲ. ಧರ್ಮ में ही ताकत होती, अभी हम देवता धर्म के ಬಂದು. ಧರ್ಮದಲ್ಲಿ ತಾಕತ್ತಿರುತ್ತೆ. ಈಗ ನಾವು ದೇವತಾ ಧರ್ಮದವರು ಆಗ್ತಿದ್ದೀವಿ. बाबा नया धर्म की स्थापना करने निमित्त है, कितनी ताकत वाला धर्म स्थापन करते. ತಂದೆ ಹೊಸ ಧರ್ಮದ ಸ್ಥಾಪನೆಯನ್ನ ಮಾಡಕ್ಕೆ ನಿಮಿತ್ತರಾಗಿದ್ದಾರೆ. ಎಷ್ಟು ಶಕ್ತಿಶಾಲಿಯಾದ ಧರ್ಮದ ಸ್ಥಾಪನೆಯನ್ನ ಮಾಡ್ತಾರೆ. हम बाबा से ताकत लेते, सारे विश्व पर विजय पाते. ನಾವು ತಂದೆಯಿಂದ ಶಕ್ತಿಯನ್ನ ಪಡಿತೀವಿ, ಇಡೀ ವಿಶ್ವದ ಮೇಲೆ ವಿಜಯವನ್ನ ಪಡಿತೀವಿ. ಯಾಕೆ यात्रा से ही ताकत मिलती और विकर्म विनाश होते, तो ये भी एक भीति लिख देना चाहिए. हम खुशखबरी सुना. ನೆನಪಿನ ಯಾತ್ರೆಯಿಂದ ಶಕ್ತಿ ಸಿಗತ್ತೆ ಮತ್ತೆ ವಿಕರ್ಮಗಳು ವಿನಾಶ ಅಂದ ಮೇಲೆ ಇದು ಬರೀಬೇಕಾಗಿದೆ. ನಾವು ತಮಗೆ ಖುಷಿಯ ಸಂದೇಶವನ್ನ ನೀಡ್ತೀವಿ. आज इस धर्म की स्थापना हो रही है जिसको ही हेवन स्वर्ग कहते, ऐसे बड़े बड़े अक्षरों में लिख. ಈಗ ಈ ಧರ್ಮದ ಸ್ಥಾಪನೆ ಆಗ್ತಿದೆ, ಅದಕ್ಕೆ ಸ್ವರ್ಗ ಹೆವೆನ್ ಅಂತೀವಿ. ಈ ರೀತಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರೀರಿ. बाबा राय देते सबसे मुख्य ये है, अब आदि सनातन देवी देवता धर्म की स्थापना हो रही है, ಪ್ರಜಾಪಿತಾ ಬ್ರಹ್ಮ भी बैठ. ಈಗ ತಂದೆ ಆದೇಶವನ್ನ ನೀಡ್ತಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾದದ್ದು ಇದು. ಈಗ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗ್ತಿದೆ. ಪ್ರಜಾಪಿತಾ ಬ್ರಹ್ಮನು ಇಲ್ಲೇ ಉಪಸ್ಥಿತರಾಗಿದ್ದಾರೆ. आप प्रजापिता ब्रह्म कुमार कुमारिया श्रीमत पर ये कार्य कर रहे. ब्रह्मा की मत नहीं, श्रीमत है ही परम पिता परमात्मा शिव की जो सबका बाप है. ನಾವು ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿಯರು ಶ್ರೀಮತದಂತೆ ಕಾರ್ಯವನ್ನ ಮಾಡ್ತೀವಿ. ಬ್ರಹ್ಮನ ಮತ ಅಲ್ಲ, ಶ್ರೀಮತ ಆಗಿದೆ. ಪರಂಪಿತ ಪರಮಾತ್ಮ ಶಿವ ಬಾಬು ಅವರೇ ನಮ್ಮ ತಂದೆಯಾಗಿದ್ದಾರೆ. बाप ही एक धर्म की स्थापना अनेक धर्म का विनाश करते. राजयोग सीख ये बनते हैं, हम भी ये बन रहे. ಬಾಬುರೇ ಒಂದು ಧರ್ಮದ ಸ್ಥಾಪನೆ, ಅನೇಕ ಧರ್ಮದ ವಿನಾಶವನ್ನ ಮಾಡ್ತಾರೆ. ರಾಜಯೋಗವನ್ನ ಕಲಿತು ಈ ರೀತಿ ಆಗ್ತೀವಿ. हमने ये बन रहे, हमने बेहद का संन्यास किया क्योंकि जानते हैं ये पुरानी दुनिया भस्म हो जाए. ನಾವು ಈ ರೀತಿ ಆಗ್ತಿದ್ದೀವಿ. ನಾವು ಅನಂತವಾದ ಸನ್ಯಾಸತ್ವವನ್ನ ಮಾಡಿದ್ವಿ. ನಮಗೆ ಅರಿವಿದೆ ಈಗ ಈ ಹಳೆಯ ಪ್ರಪಂಚ ಭಸ್ಮ ಆಗ್ಬೇಕಾಗಿದೆ. जैसे हद का बाप नया घर बनाते फिर पुराने से ममत्व मिट जाता, बाबा कहते ये पुरानी दुनिया खत्म हो. ಯಾವ ರೀತಿ ಈ ಹದ್ದಿನ ತಂದೆ ಹೊಸ ಮನೆಯನ್ನ ಮಾಡ್ತಾರೆ, ಮತ್ತೆ ಹಳೆ ಮನೆಯ ಜೊತೆ ಮಮತ್ವ ಹೋಗ್ಬಿಡತ್ತೆ. ತಂದೆನೂ ತಿಳಿಸ್ತಾರೆ ಈ ಹಳೆ ಪ್ರಪಂಚ ಈಗ ಸಮಾಪ್ತಿ ಆಗ್ಬೇಕಾಗಿದೆ. आज तुम्हारे लिए नई दुनिया स्थापन हो रही है, तुम पढ़ते ही हो नई दुनिया के लिए. ಈಗ ತಾವು ಹೊಸ ಪ್ರಪಂಚದ ಸ್ಥಾಪನೆಯನ್ನ ಮಾಡ್ತಿದ್ದೀರಾ, ನೀವು ಓದ್ತಿದ್ದೀರಾ ಹೊಸ ಪ್ರಪಂಚಕ್ಕೋಸ್ಕರ. अनेक धर्म का विनाश एक धर्म की स्थापना संगम पर ही होता. लड़ाई लगेंगी, ನ್ಯಾಚುರಲ್ ಕೆಲಾಮಿಟೀಸ್ भी ಆಗಿದೆ. ಅನೇಕ ಧರ್ಮದ ವಿನಾಶ ಒಂದು ಧರ್ಮದ ಸ್ಥಾಪನೆ ಸಂಗಮದಲ್ಲೇ ಆಗತ್ತೆ. ಯುದ್ಧ ಆಗತ್ತೆ, ಪ್ರಕೃತಿಯ ವಿಕೋಪನು ಬರುತ್ತೆ. सतयुग में जब इनका राज्य था तो और कोई धर्म थे नहीं, बाकी सब कहा थे. ये नॉलेज बुद्धि में रखी. ಸತ್ಯುಗದಲ್ಲಿ ಯಾವಾಗ ಇವರ ರಾಜ್ಯ ಇತ್ತು ಆಗ ಮತ್ಯಾವುದೇ ಧರ್ಮ ಇರಲಿಲ್ಲ, ಬಾಕಿಯವರೆಲ್ಲ ಎಲ್ಲಿದ್ರು? ಇದೆಲ್ಲ ಬುದ್ಧಿಯಲ್ಲಿ ಜ್ಞಾನವನ್ನ ಇಟ್ಕೋಬೇಕು. ऐसे नहीं, ये नॉलेज बुद्धि में रखते दूसरा काम नहीं करते, कितने ख्यालात रहते हैं. ಆ ರೀತಿ ಅಲ್ಲ, ಈ ಜ್ಞಾನವನ್ನ ಬುದ್ಧಿ ಇಟ್ಕೊಂಡು ಮತ್ಯಾವುದೇ ಕೆಲಸ ಮಾಡೋಂಗಿಲ್ಲ ಅಂತ ಎಷ್ಟೊಂದು ಆಲೋಚನೆಗಳು ಇರುತ್ತಲ್ಲ. चिट्ठियां लिखना, पढ़ना, मकान का ख्याल करना, तो भी बाबा को याद करता रहता हूँ. बाबा को याद ना करे तो विक्रम कैसे विनाश. ಪತ್ರವನ್ನ ಬರೀತಾ ಓದ್ತಾ ಮನೆಯನ್ನ
ಕಟ್ಟೋದಕ್ಕೆ ಆಲೋಚನೆ ಮಾಡ್ತಾ ತಂದೆಯನ್ನು ನೆನಪು ಮಾಡ್ತಾ ಇರ್ತೀವಿ. ತಂದೆಯನ್ನು ನೆನಪು ಮಾಡಿಲ್ಲ ಅಂದರೆ ವಿಕರ್ಮಗಳು ಯಾವ ರೀತಿ ವಿನಾಶ ಆಗುತ್ತೆ? अभी तुम बच्चों को ज्ञान मिला, तुम आधा कल्प के लिए पूज्य बन रहे हो. आधा कल्प है पूजारी तमो प्रधान, फिर आधा कल्प पूज्य सतो प्रधान. ಈಗ ತಾವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ, ತಾವು ಅರ್ಧ ಕಲ್ಪ ಪೂಜ್ಯರಾಗ್ತೀರ. ಅರ್ಧ ಕಲ್ಪ ಪೂಜಾರಿ ತಮೋ ಪ್ರಧಾನ, ಮತ್ತೆ ಅರ್ಧ ಕಲ್ಪ ಪೂಜ್ಯ ಸತೋ ಪ್ರಧಾನರಾಗ್ತೀರ. आत्मा परमपिता परमात्मा से योग लगाने से ही पारस बनती. याद करते करते आयरन एज से गोल्डन एज में चले जाए. ಆತ್ಮ ಪರಂಪಿತ ಪರಮಾತ್ಮನ ಜೊತೆ ಯೋಗವನ್ನು ಇಡ್ತಾ ಇಡ್ತಾ ಪಾರಸ್ ಆಗ್ಬಿಡತ್ತೆ. ನೆನಪು ಮಾಡ್ತಾ ಮಾಡ್ತಾ ಕಬ್ಬಿಣದ ಪ್ರಪಂಚದಿಂದ ಚಿನ್ನದ ಪ್ರಪಂಚಕ್ಕೆ ಹೊರಟೋಗ್ತೀವಿ. पतित पावन एक को कहा जाता, आगे चल तुम्हारा आवाज निकलेगा, ये तो सब धर्म के लिए. ಪತಿತ ಪಾವನ ಅಂತ ಒಬ್ಬರಿಗೆ ಹೇಳಾಗತ್ತೆ, ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮ ಪ್ರಸಿದ್ಧಿ ಬೆಳೀತಾ ಹೋಗುತ್ತೆ. ಇಲ್ಲಂತೂ ಎಲ್ಲಾ ಧರ್ಮಕ್ಕೋಸ್ಕರ ಜ್ಞಾನ ಇದೆ. तुम कहते हो, बाबा कहते हैं कि पतित पावन मैं हूं, मुझे याद करो तो तुम पावन बन जाएंगे. ತಾವೇ ಅಂತೀರಾ, ಬಾಬಾ ತಿಳಿಸ್ತಾರೆ ಪತಿತ ಪಾವನ ನಾನೇ ಆಗಿದ್ದೀನಿ, ನನ್ನ ನೆನಪಿನಿಂದ ತಮ್ಮ ವಿಕರ್ಮಗಳು ವಿನಾಶ ಆಗುತ್ತೆ. बाकी सब हिसाब किताब चुप्त कर जाएंगे, कहाँ भी मूंझते हो तो पूछ सकते. ಮಿಕ್ಕಿದೆಲ್ಲರೂ ಸಹ ತಮ್ಮ ತಮ್ಮ ಲೆಕ್ಕಾಚಾರವನ್ನು ಚುಪ್ತ ಮಾಡಿ ಹೋಗ್ತಾರೆ. ಏನಾದರೂ ತಬ್ಬಿಬ್ಬಲಿದ್ದರೆ ತಾವು ಕೇಳಬಹುದಾಗಿದೆ. सतयुग में होते ही थोड़े ही, अभी तो अनेक धर्म है, जरूर हिसाब किताब चुप्त कर फिर ऐसे बनेंगे जैसे थे. ಸತ್ಯುಗದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತೆ, ಈಗಂತೂ ಅನೇಕ ಧರ್ಮಗಳಿವೆ. ಖಂಡಿತವಾಗಿ ಲೆಕ್ಕಾಚಾರ ಚುಪ್ತ ಮಾಡಿಕೊಂಡು ಈ ರೀತಿ ಆಗ್ತೀವಿ, ಯಾವ ರೀತಿ ಇದ್ವೋ ಆ ರೀತಿ. डिटेल में क्यों जाए जानते हैं, हर एक अपना अपना पार्ट आकर बजाएंगे. ಬಹಳ ಡೀಟೇಲ್ ಆಗಿ ಯಾಕೆ ಹೋಗ್ಬೇಕು, ಗೊತ್ತಿದೆ ಅಲ್ಲ, ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರವನ್ನ ಬಂದು ಅಭಿನಯ ಮಾಡ್ತಾರೆ. अभी सबको वापस जाना है, क्योंकि ये सब सतयुग में थे ही नहीं. बाबा आते एक धर्म की स्थापना, अनेक धर्म का विनाश कर. ಈಗ ಇವರೆಲ್ಲರೂ ವಾಪಸ್ ಹೋಗಲೇಬೇಕು, ಯಾಕೆಂದರೆ ಸತ್ಯುಗದಲ್ಲಿ ಇವರೆಲ್ಲರೂ ಇರೋದಿಲ್ಲ. ಬಾಬಾ ಬಂದು ಒಂದು ಧರ್ಮದ ಸ್ಥಾಪನೆ, ಅನೇಕ ಧರ್ಮದ ವಿನಾಶವನ್ನ ಮಾಡ್ತಾರೆ. अब नई दुनिया की स्थापना हो रही है, फिर सतयुग जरूर आएगा, ಚಕ್ರ ಜರೂರ್ ಫಿರೇಂಗಾ. ಈಗ ಹೊಸ ಪ್ರಪಂಚದ ಸ್ಥಾಪನೆ ಆಗ್ತಿದೆ, ಮತ್ತೆ ಸತ್ಯುಗ ಖಂಡಿತ ಬರುತ್ತೆ, ಚಕ್ರ ತಿರುಗುತ್ತಾ ಇರುತ್ತೆ. टू मच ख्यालात में ना जाए, मूल बात हम सतो प्रधान बनेंगे तो ऊंच पद पाए. ಬಹಳಷ್ಟು ಆಲೋಚನೆಗಳಲ್ಲಿ ಹೋಗಬೇಡಿ. ಮುಖ್ಯವಾದ ಮಾತು, ನಾವು ಸತೋ ಪ್ರಧಾನ ಆದಾಗ ಉನ್ನತವಾದ ಪದವಿಯನ್ನ ಪಡಿತೀವಿ. कुमारियों को तो इसमें लग जाना है, कुमारी की कमाई माँ बाप नहीं खाते. ಕುಮಾರಿಯರು ಇದೇ ಸೇವೆಯಲ್ಲಿ ತೊಡಗಬೇಕು. ಕುಮಾರಿಯರ ಸಂಪಾದನೆ ತಂದೆ ತಾಯಿ ತಿನ್ನೋದಿಲ್ವಲ್ಲ. परंतु आजकल भूखे हो गए तो कुमारियों को भी कमाना पड़ता है. तुम समझते अब पवित्र बन, पवित्र दुनिया का मालिक बनना, हम राजयोगी हैं, बाबा से वर्षा जरूर ले. ಆದರೆ ಈ ನಡುವೆ ಹಸಿವಿನಿಂದ ಇರುವ ಕಾರಣ ಕುಮಾರಿಯರು ಸಹ ಸಂಪಾದನೆ ಮಾಡ್ತಾರೆ. ತಮಗಂತೂ ಅರಿವಿದೆ, ಈಗ ನಾವು ಪವಿತ್ರರಾಗಿ ಪವಿತ್ರ ಪ್ರಪಂಚದ ಮಾಲೀಕರಾಗ್ತೀವಿ. ನಾವು ರಾಜಯೋಗಿ, ತಂದೆಯಿಂದ ಖಂಡಿತ ಆಸ್ತಿಯನ್ನ ಪಡಿಬೇಕಾಗಿದೆ. अभी तुम पांडव सेवा के बने हो, अपने सर्विस करते हुए भी ये ख्याल करना, हम जाकर सबको रास्ता बताए. ಈಗ ತಾವು ಪಾಂಡವ ಸೇನೆ ಅವರು ಆಗಿದ್ದೀರ. ತಾವು ಸೇವೆಯಲ್ಲಿ ಇಂತಹ ಆಲೋಚನೆ ಮಾಡಿ ನಾವು ಹೋಗಿ ಎಲ್ಲರಿಗೆ ದಾರಿಯನ್ನ ತಿಳಿಸ್ತೀವಿ. जितना करेंगे उतना ऊंच पद पाएंगे. बाबा से पूछ सकते हैं, इस हालत में मर जाए तो हमको क्या पद मिलता है. ಎಷ್ಟು ಮಾಡ್ತೀರಾ ಅಷ್ಟು ಉನ್ನತವಾದ ಪದವಿ ಸಿಗುತ್ತೆ. ಬಾಬುವರಿಂದ ತಾವು ಕೇಳ್ಬೋದಾಗಿದೆ, ಇಂಥ ಪರಿಸ್ಥಿತಿಯಲ್ಲಿ ನಾವು ದೇಹವನ್ನು ಬಿಟ್ಟರೆ ಎಂಥ ಪದವಿ ಸಿಗತ್ತೆ. बाबा जट बता देंगे, सर्विस नहीं करते हो इसलिए साधारण घर में जाकर जन्म लेंगे, फिर आकर ज्ञान लेवे सो तो मुश्किल है,
क्योंकि छोटा बच्चा इतना ज्ञान तो उठा नहीं सकता. ತಂದೆ ಅಂತೂ ತಕ್ಷಣ ಉತ್ತರ ಕೊಟ್ಬಿಡ್ತಾರೆ. ಸೇವೆ ಮಾಡಿಲ್ಲ ಅಂದರೆ ಸಾಧಾರಣ ಮನೆಯಲ್ಲಿ ಹೋಗಿ ಜನ್ಮವನ್ನು ಪಡಿತೀರ. ಮತ್ತು ಜ್ಞಾನವನ್ನು ಪಡೆಯೋದು ಕಷ್ಟ. ಯಾಕೆಂದರೆ ಸಣ್ಣ ಮಕ್ಕಳು ಇಷ್ಟೊಂದು ಜ್ಞಾನವನ್ನು ತಗೊಳಕ್ಕೆ ಸಾಧ್ಯ ಇಲ್ಲ. समझे बाकी 2-3 वर्ष रहते तो क्या पद पढ़ सकेंगे. बाबा बता देंगे तुम कोई ಕ್ಷತ್ರಿಯ ಕುಲ್ ಮೇ ಜಾಕರ್ ಜನ್ಮ. ತಿಳ್ಕೊಳ್ಳಿ, ಇನ್ನು 2-3 ವರ್ಷದಲ್ಲಿ ಏನು ಓದಕ್ಕೆ ಸಾಧ್ಯ. ಬಾಬಾ ತಿಳಿಸ್ತಾರೆ, ನೀವು ಕ್ಷತ್ರಿಯ ಕುಲದಲ್ಲಿ ಹೋಗಿ ಜನ್ಮವನ್ನು ಪಡಿತೀರಾ. पिछाड़ी में करके डबल ताज मिलेगा, स्वर्ग का फुल सुख पा नहीं सके. ಅಂತ್ಯದಲ್ಲಿ ಡಬಲ್ ಕಿರೀಟ ಸಿಗಬಹುದು, ಆದರೆ ಸ್ವರ್ಗದ ಸಂಪೂರ್ಣ ಸುಖ ಅಂತೂ ಸಿಗಲ್ವಲ್ಲ. जो फुल सर्विस करेंगे पढ़ेंगे वही फुल सुख पाएंगे. ನಂಬರ್ವಾರ್ ಪುರುಷಾರ್ಥ ಅನುಸಾರ. ಯಾರು ಸಂಪೂರ್ಣ ಸೇವೆ ಮಾಡ್ತಾರೆ, ಓದ್ತಾರೆ, ಅವರೇ ಸಂಪೂರ್ಣ ಸುಖವನ್ನು ಪಡಿತಾರೆ. ನಂಬರ್ವಾರ್ ಪುರುಷಾರ್ಥ ಅನುಸಾರ. यही फकुर रखना, अभी नहीं बनेंगे तो कलप कलप नहीं बनेंगे. ಇದೇ ಚಿಂತೆಯನ್ನೇ ಇಟ್ಕೊಳ್ಳಿ. ಈಗ ನಾವು ತಯಾರಾಗಿಲ್ಲ ಅಂದರೆ ಕಲ್ಪನೂ ಆಗೋಕ್ಕೆ ಸಾಧ್ಯ ಇಲ್ಲ. और एक अपने को जान सकते हम कितने मार्क्स से पास होंगे. सब जान जाते फिर कहाँ जाता भावी. ಪ್ರತಿಯೊಬ್ಬರು ತಮ್ಮನ್ನು ತಾವು ಅರ್ಥ ಮಾಡ್ಕೋಬೋದು. ನಾವು ಎಷ್ಟು ಮಾರ್ಕ್ಸನ್ನು ಪಡಿಬೋದು, ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ರೆ ಇದು ಒಂದು ಭಾವನೆ ಅಂತ ಹೇಳ್ಬೋದು. अंदर में दुख होगा ना, बैठे बैठे हमको क्या हो गया. बैठे बैठे मनुष्य मर भी जाते, इसलिए बाबा कहते सुस्ती मत करो. ಆಂತರ್ಯದಲ್ಲಿ ದುಃಖ ಇರುತ್ತೆ. ಕೂತಿದ್ದಂಗೆ ಏನಾಗೋಯ್ತು, ಕೂತಿದ್ದಂಗೆ ಮನುಷ್ಯ ಸತ್ತೋಗ್ತಾನೆ. ಬಾಬಾ ಹೇಳ್ತಾರೆ, ಈ ರೀತಿ ಸುಸ್ತಾಗಬೇಡಿ. पुरुषार्थ कर पति से पावन बनते रहो, रास्ता बताते रहो. कोई भी ಮಿತ್ರ ಸಂಬಂಧಿ ಆದಿ ಹೇ ಉನ್ ಪರ್ ತರಸ್ ಪಡ್ನಾ ಚಾಹಿಯೆ. ಪುರುಷಾರ್ಥವನ್ನು ಮಾಡಿ ಪತಿತರಿಂದ ಪಾವನರಾಗಿ ದಾರಿಯನ್ನು ತಿಳಿಸ್ತಾ ಇರಿ. ಯಾರೇ ಮಿತ್ರ ಸಂಬಂಧಿಗಳಿರ್ತಾರೆ ಅವರ ಮೇಲೆ ದಯೆಯನ್ನು ತೋರಿಸಿ. देखते हैं ये विकार बिगर गंद खाने बिगर रह नहीं सकते, फिर भी समझाते रहना चाहिए. नहीं मानते तो समझे हमारे कुल का नहीं. ನೋಡಿ, ಇವರು ವಿಕಾರಿಗಳು. ಕೊಳಕು ತಿನ್ನದೇ ಅದರಲ್ಲಿ ಬೀಳದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅವ್ರಿಗೆ ತಿಳಿಸ್ತಾ ಇರಬೇಕು. ಇಲ್ಲ ತಿಳ್ಕೊಂಡಿಲ್ಲ ಅಂದರೆ ಅನ್ಕೊಳ್ಳಿ, ಇವರು ನಮ್ಮ ಕುಲದವರು ಅಲ್ಲ. कोशिश कर पियर घर ससुर घर का कल्याण करना, ऐसे भी चलन ना हो. जो कहे ये तो इस हमसे बात भी नहीं करते, मुख मोड़ दिया. ಪ್ರಯತ್ನ ಮಾಡಿ ಅತ್ತೆ ಮನೆ ಮತ್ತು ತಾಯಿ ಮನೆಯ ಕಲ್ಯಾಣವನ್ನು ಮಾಡಿ. ಆ ರೀತಿ ನಡತೆಯನ್ನು ನಡಿಬೇಡಿ. ಯಾರು ಈ ರೀತಿ ಹೇಳಬಾರ್ದು, ಇವರಂತೂ ಮಾತಾಡೋದೇ ಇಲ್ಲ, ಮುಖ ತಿರ್ಸ್ಕೊಂಡಿದ್ದಾರೆ. ನಹಿ, ಸಬ್ಸೆ ಜೋಡ್ನಾ ಹೇ, ಹಮ್ ಉನ್ಕಾ ಭಿ ಕಲ್ಯಾಣ ಕರೆ, ಬಹುತ್ ರಹಮ್ ದಿಲ್ ಬಂದ. ಇಲ್ಲ, ಎಲ್ಲರ ಜೊತೆ ನಾವು ಜೋಡಣೆ ಆಗಬೇಕು, ಎಲ್ಲರ ಕಲ್ಯಾಣವನ್ನು ಮಾಡಬೇಕು, ಎಲ್ಲರ ಮೇಲೆ ಕರುಣಾ ಹೃದಯ ಆಗಬೇಕು. हम सुख तरफ जाते हैं तो औरों को भी रास्ता बताए, अंधों की लाठी तुम हो ना. ನಾವು ಸುಖದ ಕಡೆಗೆ ಹೋಗ್ತಿದ್ದೀವಿ ಅಂದರೆ ಬೇರೆಯವರಿಗೂ ದಾರಿಯನ್ನು ತೋರಿಸ್ಬೇಕು, ಕುರುಡರಿಗೆ ಊರ್ಗೋಲಾಗಬೇಕಲ್ಲ. गाते हैं अंधों की लाठी हो, आंखें तो सबको है फिर भी बुलाते क्योंकि ज्ञान का तीसरा नहीं. ಗಾಯನ ಇದೆ, ಕುರುಡರಿಗೆ ಊರ್ಗೋಲು ಅಂತ. ಸ್ಥೂಲವಾದ ನೇತ್ರ ಎಲ್ಲರಿಗೂ ಇದೆ, ಆದರೂ ಕರೀತಿರ್ತಾರೆ ಜ್ಞಾನದ ನೇತ್ರ ಇಲ್ಲ ಅಂತ. शांति सुख का रास्ता बताने वाला एक ही बाप है, ये तुम बच्चों की बुद्धि में अभी है, आगे थोड़े ही समझते थे. ಶಾಂತಿ ಸುಖದ ದಾರಿಯನ್ನು ತಿಳಿಸುವಂಥವರು ಒಬ್ಬ ತಂದೆಯಾಗಿದೆ. ಈಗ ಮಕ್ಕಳ ಬುದ್ಧಿಯಲ್ಲಿದೆ, ಮೊದಲು ಎಲ್ಲಿ ಗೊತ್ತಾಗ್ತಿತ್ತು. भक्ति मार्ग में कितने मंत्र जपते, राम राम के मछली को खिलाते, चींटियों को खिलाते. अब ज्ञान मार्ग में तो कुछ भी करने की दरकार नहीं. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಂತ್ರವನ್ನು ಜಪ ಮಾಡ್ತಿದ್ರು. ರಾಮ್ ರಾಮ್ ಅಂತ ಮೀನುಗಳಿಗೆ ಪಕ್ಷಿಗಳಿಗೆ ತಿನ್ನಿಸ್ತಾ ಇರೋರು. ಜ್ಞಾನ ಮಾರ್ಗದಲ್ಲಿ ಏನು ಮಾಡುವ ಅವಶ್ಯಕತೆ ಇಲ್ಲ. पक्षी तो ढेर ढेर मर जाते, एक ही तूफान लगता कितने मर जाते. ನ್ಯಾಚುರಲ್ ಕೆಲಾಮಿಟೀಸ್ तो अब बहुत जोर से आए. ಪಕ್ಷಿಗಳು ಎಷ್ಟೊಂದು ಸಾಯ್ತವೆ,
ಒಂದು ತೂಫಾನ್ ಬಂದಾಗ ಇಷ್ಟೊಂದು ಸಾಯುತ್ತಲ್ಲ, ಪ್ರಕೃತಿಯ ವಿಕೋಪ ಇನ್ನು ಮುಂದೆ ಇನ್ನೂ ಜೋರಾಗಿ ಬರುತ್ತೆ. ये रिहर्सल होती रहेंगी, ये सब विनाश तो होना ही है. ರಿಹರ್ಸಲ್ ಆಗ್ತಾ ಇರುತ್ತೆ, ಇದೆಲ್ಲ ವಿನಾಶ ಆಗಲೇಬೇಕು. अंदर में आता अब हम स्वर्ग में जाएंगे, वहाँ अपने फर्स्ट क्लास मकान बनाएंगे जैसे कल्प पहले बनाए. ಆಂತರ್ಯದಲ್ಲಿ ಬರುತ್ತೆ, ಈಗ ನಾವು ಸ್ವರ್ಗಕ್ಕೆ ಹೋಗ್ತೀವಿ, ಅಲ್ಲಿ ಫಸ್ಟ್ ಕ್ಲಾಸ್ ಮಹಲನ್ನು ಮಾಡ್ತೀವಿ, ಯಾವ ರೀತಿ ಕಲ್ಪದ ಹಿಂದೆ ಮಾಡಿದ್ವೋ ಆ ರೀತಿ. बनाएंगे फिर भी वही जो कल पहले बनाया होगा, उस समय वहाँ ಬುದ್ಧಿ ಆ ಜಾಯೇಗಾ. ಯಾರು ಕಲ್ಪದ ಹಿಂದೆ ಮಾಡಿದ್ರೋ ಅವರೇ ಮಾಡ್ತಾರೆ, ಆ ಸಮಯದಲ್ಲಿ ಅಂತಹ ಬುದ್ಧಿ ಬರುತ್ತೆ. उसका क्या अब क्यों करे, इससे तो बाबा की याद में रहे, याद की यात्रा को नहीं भूलो. ಇವಾಗ ಆ ಆಲೋಚನೆಗಳೆಲ್ಲ ಏನಕ್ಕೆ ಮಾಡಬೇಕು, ಅದರ ಬದಲು ತಂದೆ ನೆನಪಿನಲ್ಲಿರೋಣ, ನೆನಪಿನ ಯಾತ್ರೆಯನ್ನು ಮರಿಬಾರ್ದಾಗಿದೆ. महल तो बनेंगे ही कल्प पहले मिसाल, परंतु अभी याद की यात्रा में तोड़ निभाना और बहुत खुशी में रहना कि हमको बाप टीचर सद्गुरु मिले. महल ಅಂತೂ ಕಲ್ಪದ ಹಿಂದೆಯೇ ಸಮಾನ ತಯಾರಾಗತ್ತೆ, ಈಗ ನೆನಪಿನ ಯಾತ್ರೆಯಲ್ಲಿ ನಿಭಾಯಿಸಬೇಕಾಗಿದೆ, ಮತ್ತೆ ಬಹಳ ಖುಷಿಯಲ್ಲಿರಬೇಕು. ನಮಗೆ ತಂದೆ ಟೀಚರ್ ಸದ್ಗುರು ಸಿಕ್ಕಿದ್ದಾರೆ. इस खुशी में तो रोमांच खड़े हो जाने चाहिए, तुम जानते हो हम आए हैं अमरपुरी का मालिक. ಈ ಒಂದು ಖುಷಿಯಲ್ಲಿ ರೋಮಾಂಚ ಎದ್ದೇಳಬೇಕು, ಅರಿವಾಗಬೇಕು, ನಾವು ಬಂದಿದ್ದೀವಿ ಅಮರಪುರಿಯ ಮಾಲೀಕರಾಗಕ್ಕೋಸ್ಕರ. ये खुशी स्थायी रहनी चाहिए, यहाँ रहेंगे तब फिर 21 जन्म वहाँ स्थायी हो जाएंगे. ಈ ಒಂದು ಖುಷಿನೂ ಸ್ಥಿರವಾಗಿರಬೇಕು, ಇಲ್ಲಿ ಇದ್ದಾಗ ಅಲ್ಲಿ 21 ಜನ್ಮ ಸ್ಥಿರವಾಗಿ ಇರುತ್ತೆ. बहुतों को याद करते रहेंगे तो अपनी भी याद बढ़ेंगे, फिर आदत पड़ जाएंगी. ಬಹಳಷ್ಟು ಜನಗಳಿಗೆ ನೆನಪನ್ನು ಕೊಡ್ತಾ ಇದ್ದಾಗ ನಮ್ಮ ನೆನಪು ಬೆಳೆಯುತ್ತೆ, ಮತ್ತೆ ಅಭ್ಯಾಸ ಆಗ್ಬಿಡತ್ತೆ. जानते हैं इस अपवित्र दुनिया को आग लगेंगे, तुम ब्राह्मणी ही हो जिसको ये ख्याल आता इतनी सारी दुनिया खत्म हो जाए. ಅರಿವಿದೆ, ಈ ಅಪವಿತ್ರ ಪ್ರಪಂಚಕ್ಕೆ ಬೆಂಕಿ ಬೀಳತ್ತೆ, ತಾವು ಬ್ರಾಹ್ಮಣರಿಗೆ ಈ ಆಲೋಚನೆ ಬರುತ್ತೆ, ಈ ಇಡೀ ಪ್ರಪಂಚ ಸಮಾಪ್ತಿ ಆಗುತ್ತೆ. सत्युग में ये कुछ भी मालूम नहीं पड़ेगा, अभी अंत है, तुम याद के लिए पुरुषार्थ कर रहे हो. ಸತ್ಯುಗದಲ್ಲಿ ಇದೇನು ಗೊತ್ತಾಗೋದಿಲ್ಲ, ಈಗಂತೂ ಅಂತ್ಯ ಆಗಿದೆ, ನೆನಪಿಗೋಸ್ಕರ ಪುರುಷಾರ್ಥವನ್ನ ಮಾಡ್ತಿದ್ದೀರಿ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सारा, पतित से पावन बनने के पुरुषार्थ में सुस्त नहीं करना. कोई भी मित्र संबंधी आदि हैं उन पर तरस खाकर समझाना छोड़ नहीं दे. ಪತಿತರಿಂದ ಪಾವನರಾಗುವ ಪುರುಷಾರ್ಥದಲ್ಲಿ ಸುಸ್ತಾಗಬೇಡಿ. ಯಾರೇ ಮಿತ್ರ ಸಂಬಂಧಿಗಳಿದ್ದಾಗ ಅವರ ಮೇಲೆ ದಯೆಯನ್ನು ತೋರಿ ಅವರಿಗೆ ತಿಳಿಸ್ಕೊಡಿ, ಬಿಡಬೇಡಿ. ಎರಡನೇದು, ಐಸಿ ಚಲನ್ ನಹಿ ರಖನೆ ಜೋ ಕೋಯಿ ಕಹೆ ಇನ್ಕೋ ತೋ ಮುँह ಮೋಡ್ ಲಿಯಾ ಹೈ. ಆ ರೀತಿ ನಡತೆ ಇರಬಾರ್ದು, ಮಿತ್ರ ಸಂಬಂಧಿಗಳು ಈ ರೀತಿ ಅನ್ಬಾರ್ದು, ಇವರಂತೂ ಮುಖ ತಿರ್ಸ್ಕೊಂಡ್ಬಿಟ್ಟಿದ್ದಾರೆ. रहम दिल बन सबका कल्याण करना और सब ख्यालात छोड़ एक बाबा की याद में रहे. ಕರುಣಾಹೃದಯಾಗಿ ಎಲ್ಲರ ಕಲ್ಯಾಣವನ್ನ ಮಾಡಬೇಕು, ಮತ್ತೆ ಎಲ್ಲ ಆಲೋಚನೆಯನ್ನ ಬಿಟ್ಟು ಒಬ್ಬ ತಂದೆಯ ನೆನಪಿನಲ್ಲೇ ತತ್ಪರರಾಗಿರಬೇಕು. वरदान, सत्यता स्वच्छता और निर्भयता के आधार से प्रत्यक्षता करने वाले रमता योगी भव. ಸತ್ಯತೆ, ಸ್ವಚ್ಛತೆ ಮತ್ತು ನಿರ್ಭಯತೆಯ ಆಧಾರದಿಂದ ಪ್ರತ್ಯಕ್ಷತೆಯನ್ನು ಮಾಡುವಂಥವರು ರಮತಾ ಯೋಗಿ ಭವ. परमात्मा प्रत्यक्षता का आधार सत्यता और सत्यता का आधार स्वच्छता व निर्भयता. ಪರಮಾತ್ಮನ ಪ್ರತ್ಯಕ್ಷತೆಗೆ ಆಧಾರ ಸತ್ಯತೆ ಮತ್ತು ಸತ್ಯತೆಗೆ ಆಧಾರ ಸ್ವಚ್ಛತೆ ಮತ್ತು ನಿರ್ಭಯತೆ. यदि किसी भी प्रकार की अस्वच्छता अर्थात सच्चाई सफाई की कमी है,
या अपने ही तमोगुणी संस्कारों पर विजयी बनने में, संस्कार मिलाने में व विश्व सेवा के क्षेत्र में अपने सिद्धांतों को सिद्ध करने में भय है तो प्रत्यक्षता नहीं हो सकती. ತಿಳ್ಕೊಳ್ಳಿ, ಯಾವುದೇ ಪ್ರಕಾರದ ಅಸ್ವಚ್ಛತೆ ಅಂದರೆ ಸತ್ಯತೆಯ ಸ್ವಚ್ಛತೆಯಲ್ಲಿ ಕಡಿಮೆ ಇರಬಹುದು ಅಥವಾ ತಮ್ಮ ತಮೋಗುಣಿ ಸಂಸ್ಕಾರದ ಮೇಲೆ ವಿಜಯಗಳಾಗೋದ್ರಲ್ಲಿ, ಸಂಸ್ಕಾರ ಮಿಲನಸಾರ ಮಾಡೋದ್ರಲ್ಲಿ, ವಿಶ್ವ ಸೇವೆಯ ಕ್ಷೇತ್ರದಲ್ಲಿ ಅಥವಾ ತಮ್ಮ ಸಿದ್ಧಾಂತಗಳನ್ನು ಸಿದ್ಧ ಮಾಡೋದ್ರಲ್ಲಿ ಭಯ ಇತ್ತು ಅಂದರೆ ಪ್ರತ್ಯಕ್ಷತೆ ಆಗೋದಕ್ಕೆ ಸಾಧ್ಯ ಇಲ್ಲ. इसलिए सत्यता और निर्भयता को धारण कर एक ही धुन में मस्त रहने वाले रमता योगी सहज राजयोगी बनो तो सहज ही अंतिम प्रत्यक्षता हो जाए. ಅದಕ್ಕೋಸ್ಕರ ಸತ್ಯತೆ ಮತ್ತು ನಿರ್ಭಯತೆಯನ್ನು ಧಾರಣೆ ಮಾಡಿ ಒಂದೇ ಆಸಕ್ತಿಯಲ್ಲಿ ನಿಮಗ್ನರಾಗಿದ್ದಾಗ ನಾವು ರಮತಾ ಯೋಗಿ ಆಗ್ತೀವಿ. ಸಹಜ ರಾಜಯೋಗಿಗಳಾಗಿ ಸಹಜವಾಗಿ अंतिम प्रत्यक्षते आगते. स्लोगन आगे, बेहद की दृष्टि वृत्ति ही यूनिटी का आधार है, इसलिए हद में नहीं आओ. ಅನಂತವಾದ ದೃಷ್ಟಿ ವೃತ್ತಿನೇ ಏಕತೆಗೆ ಆಧಾರ ಆಗಿದೆ, ಅದಕ್ಕಾಗಿ ಹದ್ದಿನಲ್ಲಿ ಬರಬೇಡಿ. ಅವ್ಯಕ್ತ ಇಶಾರೆ, ಅಶರೀರಿ ವ ವಿದೇಹಿ ಸ್ಥಿತಿ का अभ्यास बढ़ाओ. ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ಬೆಳೆಸಿ. अशरीरी बनना वाइसलेस सेट है, वाइसलेस बनना ही वायरलेस सेट की सेटिंग है. ಅಶರೀರಿ ಆಗೋದು ನಿರ್ವಿಕಾರಿ ಸೆಟ್ ಆಗಿದೆ, ನಿರ್ವಿಕಾರಿ ಆಗೋದು ನಿರ್ವಿಕಾರಿ ಸ್ಥಿತಿಯ ಸೆಟ್ಟಿಂಗ್ ಆಗಿದೆ. जरा भी अंश के भी अंश मात्र विकार वाइसलेस से सेट को बेकार कर देंगी. अब कर्म बंधनी से कर्मयोगी बन. ಸ್ವಲ್ಪ ಅಂಶ ಮಾತ್ರನೂ ವಿಕಾರ ನಿರ್ವಿಕಾರಿ ಸ್ಥಿತಿಯನ್ನು ಕೆಡಿಸ್ಬಿಡುತ್ತೆ. ಅದಕ್ಕಾಗಿ ತಾವು ಕರ್ಮ ಬಂಧನದಿಂದ ಕರ್ಮಯೋಗಿಗಳಾಗಿ. अनेक बंधनों से मुक्त एक बाबा के संबंध में समझे तो सदा एवर रेडी रहे. ಅನೇಕ ಬಂಧನಗಳಿಂದ ಮುಕ್ತ ಒಬ್ಬ ತಂದೆಯ ಸಂಬಂಧ ಅಂತ ತಿಳ್ಕೊಂಡಾಗ ಸದಾ ಎವರೆಡಿ ಆಗಿರ್ತೀರ. ಚೆಕ್ ಕರೋ ಅಂದರ್ ಕೋಯಿ ಬಿ ವಿಕಾರ छिपा हुआ तो नहीं है. ಚೆಕ್ ಮಾಡ್ಕೊಳ್ಳಿ, ಆಂತರ್ಯದಲ್ಲಿ ಯಾವುದೇ ವಿಕಾರ ಬಚ್ಚಿಟ್ಕೊಂಡಿಲ್ಲ ತಾನೆ. ಓಂ ಶಾಂತಿ.